ಹುಡುಗಿಯರ ಮನೆ ನಂತರ ನನಗೆ ಒಂದು ಏಳುವರೆಗೆ ನಂಗೆ ಒಂದು ಕಾಲ್ ಬಂದಿತ್ತು. ನಮಗೆ ಹಿಂಗೆ ಭಾಳಷ್ಟು ಕಾಲ್ ಬರ್ತಾ ಇದ್ದಾವೆ. ಏನದ ಹುಡುಗಂದೇನೋ ಅಕ್ಕ ಅದಾಳ, ಅವರು ಕಾಲ್ ಮಾಡಿ ನಮಗೆ ಎಲ್ಲ ಟಾರ್ಚರ್ ಮಾಡ್ತಾ ಇದ್ದಾರೆ. ಮತ್ತು ನಿಮಗೇನು ಕೊಂದು ಬಿಡ್ತೀನಿ, ನಿಮಗೆ ಸಾಯಿಸಿ ಬಿಡ್ತೀನಿ, ನಿಮಗೆ ಸುಟ್ಟಾಗ್ತಾನೆ ಅಂತಂದು ಕಾಲ್ ಬಂದಿದ್ದಕ್ಕೆ ಅವರ ಏನು ಹುಡುಗಿ ಅದಾಳ, ಹುಡುಗಿಯರ ಅಕ್ಕರು ಹುಡುಗಿಯರ ತಾಯಿಯವರು ನಮಗೆ ಕಾಲ್ ಮಾಡಿದರು. ಸೊ ಅರೌಂಡ್ ನಾನು BNI ಮೀಟಿಂಗ್ ಹೊಂಟಿದ್ದೆ. ಸೊ ಏನು ಮಾಡಿದೆ, ನಾನು ಇಮಿಡಿಯೇಟ್ಲಿ ಅಲ್ಲಿ ಹೊಸೂರ್ದಾಗಿತ್ತಂದು ಅವರ ವಿಜಯನಗರಿಗೆ ಹೋದಿರಿ. ನಾನು ಹೋದ್ಕೊಳ್ಳೆ ಏನೈತಿ ಅವ್ರಿಗೆ ನಮ್ಮ ರಮಿಸಿದೆ, ಏನಾಗಿಲ್ಲ ಹೆದರಿಕೆ ಹಂಗೆ ಮಾಡಬೇಡ್ರಿ, ಏನೈತಿ ಬೇಕಾದ್ರೆ ನಾವು ಪೊಲೀಸಿಗೆ ಫೋನ್ ಹಚ್ಚೋಣ ಅಂತಂದು ನಾವೇನೇನು ಮಾಡಿದ್ವಿ, 7:45ಗೆ ನಾವು ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದ್ವಿ. ಪೊಲೀಸ್ ಕಂಪ್ಲೇಂಟ್ ಮಾಡಿಬಿದ್ದೆವು ನಾವು, ಫೋನ್ದಾಗ ಕಾಲ್ ಮಾಡಿದ್ವಿ. ಮಾಡ್ಕೊಳ್ಳೆ ಏನೈತಿ ಅವಾಗ ಒಂದು ವಿದಿನ್ 2 ಮಿನಿಟ್ಸ್ ಏನೈತಿ ಒಂದು ಕಾರ್ ಬಂದ್ರಿ. ಕಾರ್ದಾಗ ಒಂದು 5-6 ಹುಡುಗರು ಮತ್ತು 3 ಹೆಣ್ಣುಮಕ್ಕಳು ಬಂದು ಬ್ಯಾಟ್ ಸ್ಟಂಪ್ ಎಲ್ಲ ತೊಗೊಂಬಂದಿದ್ರಿ. ಬಂದ್ಕೊಳ್ಳಿ ಒಮ್ಮಕ್ಕಲಿ ಬಾಕಲ ಸೇರಿಸಿ ಆವಾಜ್ ಮಾಡ್ಕೊಂಡು ತಾಯಿ ಮೇಲೆ ಹೊಲಸೊಲಸ ಶಬ್ದ ಬೈಕೊಂಡು, ನೀವು ನಮ್ಮ ಹುಡುಗಂಗೆ ನೀವು ಒಂದು 100 ಮಂದಿ ಬಂದು ಹೊಡೆದಿರಿ, ನಿಮ್ಮ ಮುಕ್ಕಳಾಗ ಎಟ್ಟು ದಮ್ಮ ಐತಿ ಅಂಥ ಆದ್ಯ ಶಬ್ದಗಳು ಯೂಸ್ ಮಾಡಿ ಹುಡುಗಿ ಬಗ್ಗೆ ಹಿಂಗೆ ನಿಮಗೆ ಅರ್ವಿ ಎಲ್ಲ ತೆಗೆದು ನಾನು ರೋಡ್ ಮೇಲೆ ನಿಂದಿರಿಸಿ ನಿಮಗೆ ನಾನು ಬೆಂಕಿ ಹಚ್ಚುತ್ತೇನೆ ಅಂತಂದು ಇಂಥ ಎಲ್ಲ ಹೆದರಿಸಿ ಬಾಕಲ ಮುರ್ಯಾಕೆ ಕುಂತರು. ನಾವು ಏನಂತ 2 ಮಂದಿ ಗಂಡ್ಮಕ್ಳು ಇದ್ದು ಹುಡುಗ ಮನ್ಯಾಗದಲ್ಲಿ ನಾವೆಲ್ಲ ಲಾಕ್ ಮಾಡ್ಕೊಂಡಿವಿ. ವಿಜಯ್ ಅಂತಂದು ನಾವು ಒಂದು ಮನ್ಯಾಗ ಲಾಕ್ ಮಾಡ್ಕೊಂಡಿವಿ. ನಾವು ಅವಾಗ್ತಾಗ ಏನೈತಿ ಜೋರಾಗಿ ಬಾಕಲ ಮುರಿದಾಗಲಿ, ಗ್ಲಾಸ್ ಹೊಡಿದಾಗಲಿ, ಕಿಟಕಿ ಮುರಿದಾಗಲಿ, ಕಲ್ಲು ಹೋಗಿದಾಗಲಿ, ಬ್ಯಾಟ್ ತೊಗೊಂಡು ಬಾಕಲ ಮುರಿದಾಗಲಿ ಇವೆಲ್ಲ ಪ್ರಯತ್ನ ಮಾಡಿದರು. ಅದು 10-15 ನಿಮಿಷಗೂ ಪೊಲೀಸರು ಸಿಬ್ಬಂದಿಯವರು ಬಂದರಲ್ಲಿ. ಪ್ಲಸ್ ಏನೈತಿ ನಮ್ಮದಲ್ಲಿ ನಾವು ಮತ್ತು ಇನ್ನು ಆಜು ಬಾಜು ಮಂದಿ ಅದಲ್ಲ ಮಂದಿ ಕೂಡಿದಾರಲ್ಲ. ಮಂದಿ ಕೂಡಿದಾಗ ಅವರು 2-4 ಮಂದಿ ಹುಡುಗರು ನಾವು ಆಮೇಲೆ ಹೊರಗೆ ಹೋದ್ಕೊಳ್ಳಿ ಅವರು ಓಪನಾಗಿ ಚಾಲೆಂಜ್ ಕೊಡ್ತಾ ಇದ್ದಾರೆ. ನಿಮ್ಮ ಹುಡುಗಿ ಸೈಮತಿಯಿಂದ ನಾನು ಕರ್ಕೊಂಡು ಹೋಗಿನಿ, ನಿಮ್ಮ ಮುಂದೆ ಕರ್ಕೊಂಡು ಹೋಗ್ತೇನೆ ನಾನು, ನೀವು ಏನು ಮಾಡ್ತೀರಿ, ನಿಮ್ಮ ಹಿಂದೂ ಧರ್ಮದ ಯಾರ್ಯಾರು ಬರ್ತೀರಿ ಬರೀ ನಾವು ಒಬ್ಬನೇ ನಿಂತಿಲ್ಲ, ನೀವು 100 ಬಂದರೆ ನಿಮ್ಮ ಗಂಡಸ್ತನ ತೋರಿ ಇಲ್ಲೇ ನಿಂತಾನಂತಂದು ಎದುರಿಕೆ ಕೊಡಂತ ನಾವು. ಅವಾಗ ಏನಾಯಿತು, ನಾವು ಎಲ್ಲರೂ ಮಣಿ ಮಂದಿ ಅವರ ಮಸಲ್ ಫ್ಯಾಕ್ಟ್ರಿ ಅಂತಂದು ಓನರ್ ಅದ ರೀ, ಲೋಕೇಶ್ ಅಂತೇನೆ ಅವ್ರದ್ದು ಹೆಸರಿದೆ. ಅವರು ಮತ್ತು ಅವರ ದೋಸ್ತಗಳು ಒಂದು 7-8 ಮಂದಿ ಬಂತು. ಸಮೀರ್ ಮುಲ್ಲಾ ಅಂತಂದು ಅವರ ಮನೆ ಮಂದಿರವ್ರು. ಆ್ಯಕ್ಚುಲಿ ಅವ್ರ ಬಗ್ಗೆ ಏನು ಮಾಹಿತಿ ಇಲ್ಲ ರೀ ನಮಗೆ. ಅರಿ ಅವರು ಲೋಕೇಶ್ ಅಂತಂದ್ರಿ, ಲೋಕೇಶ್ ಮತ್ತು ಅವರ ಮಸಲ್ ಫ್ಯಾಕ್ಟ್ರಿ ಅಂತಂದು ಅವ್ರು ನೋಡಿದೆ ನಾವು ಅಷ್ಟೇ. ಅವ್ರು ಬಾಕಿ 4-5 ಮಂದಿ ಇದ್ದಾರೆ, ಅವ್ರಿಗೆ ಏನು ಬರ್ತಲ್ಲ. ಮತ್ತು ಪ್ಲಸ್ ಅದು 3 ಹೆಣ್ಮಕ್ಳಿದ್ರು. 3 ಹೆಣ್ಮಕ್ಳು ಬೈದಾಡೋದು, ಚೀರಾಡೋದು, ಮತ್ತು ನಾವೆಲ್ಲ ಮಣಿ ಮಂದಿ ಕೂಡಿದ್ರು. ಏನಾಯ್ತು, ಆವಾಗಿನ ಜಗಳ ಆಯ್ತು. ಜಗಳದಲ್ಲಿ ಫಸ್ಟ್ ಏನಾಯ್ತು, ನನಗೆ ಅದು ವೀಡಿಯೋ ನೋಡ್ಬೋದು ನಾವು, ನನಗೆ ಫಸ್ಟ್ ಹೊಡಿದಾರು, ಮುಖಾನು ಹೊಡೆದು, ಕಲ್ಲನ್ನು ಬ್ಯಾಟ್ ತೊಗೊಂಡು ಹೊಡೆದು ಇವೆಲ್ಲ ಮಾಡಿದ್ದಾರೆ. ನಮ್ಮ ಕಡೆಯಿಂದ ನಾವು ಡಿಫೆನ್ಸಿನ ನಾವು ಪ್ರಯತ್ನ ಮಾಡಿದ್ವಿ, ಬಾಕಿದೆಲ್ಲ ಹೀಗಾಗಿದೆ. ಹುಡುಗಿಯರ ಮನೆ ನಂತರ ನನಗೆ ಒಂದು 7:30ಗೆ ನಂಗೆ ಒಂದು ಕಾಲ್ ಬಂದಿತ್ತು. ನಮಗೆ ಹಿಂಗೆ ಭಾಳಷ್ಟು ಕಾಲ್ ಬರ್ತಾ ಇದ್ದಾವೆ. ಏನದ ಹುಡುಗಂದೇನೋ ಅಕ್ಕ ಅದಾಳ, ಅವರು ಕಾಲ್ ಮಾಡಿ ನಮಗೆ ಎಲ್ಲ ಟಾರ್ಚರ್ ಮಾಡ್ತಾ ಇದ್ದಾರೆ. ಮತ್ತು ನಿಮಗೇನು ಕೊಂದು ಬಿಡ್ತೀನಿ, ನಿಮಗೆ ಸಾಯಿಸಿ ಬಿಡ್ತೀನಿ, ನಿಮಗೆ ಸುಟ್ಟಾಗ್ತಾನೆ ಅಂತಂದು ಕಾಲ್ ಬಂದಿದ್ದಕ್ಕೆ ಅವರ ಏನು ಹುಡುಗಿ ಅದಾಳ, ಹುಡುಗಿಯರ ಅಕ್ಕರು ಹುಡುಗಿಯರ ತಾಯಿಯವರು ನಮಗೆ ಕಾಲ್ ಮಾಡಿದರು. ಸೊ ಅರೌಂಡ್ ನಾನು BNI ಮೀಟಿಂಗ್ ಹೊಂಟಿದ್ದೆ. ಸೊ ಏನು ಮಾಡಿದೆ, ನಾನು ಇಮಿಡಿಯೇಟ್ಲಿ ಅಲ್ಲಿ ಹೊಸೂರ್ದಾಗಿತ್ತಂದು ಅವರ ವಿಜಯನಗರಿಗೆ ಹೋದಿರಿ. ನಾನು ಹೋದ್ಕೊಳ್ಳೆ ಏನೈತಿ ಅವ್ರಿಗೆ ನಮ್ಮ ರಮಿಸಿದೆ, ಏನಾಗಿಲ್ಲ ಹೆದರಿಕೆ ಹಂಗೆ ಮಾಡಬೇಡ್ರಿ, ಏನೈತಿ ಬೇಕಾದ್ರೆ ನಾವು ಪೊಲೀಸಿಗೆ ಫೋನ್ ಹಚ್ಚೋಣ ಅಂತಂದು ನಾವೇನೇನು ಮಾಡಿದ್ವಿ, 7:45ಗೆ ನಾವು ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದ್ವಿ. ಪೊಲೀಸ್ ಕಂಪ್ಲೇಂಟ್ ಮಾಡಿಬಿದ್ದೆವು ನಾವು, ಫೋನ್ದಾಗ ಕಾಲ್ ಮಾಡಿದ್ವಿ. ಮಾಡ್ಕೊಳ್ಳೆ ಏನೈತಿ ಅವಾಗ ಒಂದು ವಿದಿನ್ 2 ಮಿನಿಟ್ಸ್ ಏನೈತಿ ಒಂದು ಕಾರ್ ಬಂದ್ರಿ. ಕಾರ್ದಾಗ ಒಂದು 5-6 ಹುಡುಗರು ಮತ್ತು 3 ಹೆಣ್ಣುಮಕ್ಕಳು ಬಂದು ಬ್ಯಾಟ್ ಸ್ಟಂಪ್ ಎಲ್ಲ ತೊಗೊಂಬಂದಿದ್ರಿ. ಬಂದ್ಕೊಳ್ಳಿ ಒಮ್ಮಕ್ಕಲಿ ಬಾಕಲ ಸೇರಿಸಿ ಆವಾಜ್ ಮಾಡ್ಕೊಂಡು ತಾಯಿ ಮೇಲೆ ಹೊಲಸೊಲಸ ಶಬ್ದ ಬೈಕೊಂಡು, ನೀವು ನಮ್ಮ ಹುಡುಗಂಗೆ ನೀವು ಒಂದು 100 ಮಂದಿ ಬಂದು ಹೊಡೆದಿರಿ, ನಿಮ್ಮ ಮುಕ್ಕಳಾಗ ಎಟ್ಟು ದಮ್ಮ ಐತಿ ಅಂಥ ಆದ್ಯ ಶಬ್ದಗಳು ಯೂಸ್ ಮಾಡಿ ಹುಡುಗಿ ಬಗ್ಗೆ ಹಿಂಗೆ ನಿಮಗೆ ಅರ್ವಿ ಎಲ್ಲ ತೆಗೆದು ನಾನು ರೋಡ್ ಮೇಲೆ ನಿಂದಿರಿಸಿ ನಿಮಗೆ ನಾನು ಬೆಂಕಿ ಹಚ್ಚುತ್ತೇನೆ ಅಂತಂದು ಇಂಥ ಎಲ್ಲ ಹೆದರಿಸಿ ಬಾಕಲ ಮುರ್ಯಾಕೆ ಕುಂತರು. ನಾವು ಏನಂತ 2 ಮಂದಿ ಗಂಡ್ಮಕ್ಳು ಇದ್ದು ಹುಡುಗ ಮನ್ಯಾಗದಲ್ಲಿ ನಾವೆಲ್ಲ ಲಾಕ್ ಮಾಡ್ಕೊಂಡಿವಿ. ವಿಜಯ್ ಅಂತಂದು ನಾವು ಒಂದು ಮನ್ಯಾಗ ಲಾಕ್ ಮಾಡ್ಕೊಂಡಿವಿ. ನಾವು ಅವಾಗ್ತಾಗ ಏನೈತಿ ಜೋರಾಗಿ ಬಾಕಲ ಮುರಿದಾಗಲಿ, ಗ್ಲಾಸ್ ಹೊಡಿದಾಗಲಿ, ಕಿಟಕಿ ಮುರಿದಾಗಲಿ, ಕಲ್ಲು ಹೋಗಿದಾಗಲಿ, ಬ್ಯಾಟ್ ತೊಗೊಂಡು ಬಾಕಲ ಮುರಿದಾಗಲಿ ಇವೆಲ್ಲ ಪ್ರಯತ್ನ ಮಾಡಿದರು. ಅದು 10-15 ನಿಮಿಷಗೂ ಪೊಲೀಸರು ಸಿಬ್ಬಂದಿಯವರು ಬಂದರಲ್ಲಿ. ಪ್ಲಸ್ ಏನೈತಿ ನಮ್ಮದಲ್ಲಿ ನಾವು ಮತ್ತು ಇನ್ನು ಆಜು ಬಾಜು ಮಂದಿ ಅದಲ್ಲ ಮಂದಿ ಕೂಡಿದಾರಲ್ಲ. ಮಂದಿ ಕೂಡಿದಾಗ ಅವರು 2-4 ಮಂದಿ ಹುಡುಗರು ನಾವು ಆಮೇಲೆ ಹೊರಗೆ ಹೋದ್ಕೊಳ್ಳಿ ಅವರು ಓಪನಾಗಿ ಚಾಲೆಂಜ್ ಕೊಡ್ತಾ ಇದ್ದಾರೆ. ನಿಮ್ಮ ಹುಡುಗಿ ಸೈಮತಿಯಿಂದ ನಾನು ಕರ್ಕೊಂಡು ಹೋಗಿನಿ, ನಿಮ್ಮ ಮುಂದೆ ಕರ್ಕೊಂಡು ಹೋಗ್ತೇನೆ ನಾನು, ನೀವು ಏನು ಮಾಡ್ತೀರಿ, ನಿಮ್ಮ ಹಿಂದೂ ಧರ್ಮದ ಯಾರ್ಯಾರು ಬರ್ತೀರಿ ಬರೀ ನಾವು ಒಬ್ಬನೇ ನಿಂತಿಲ್ಲ, ನೀವು 100 ಬಂದರೆ ನಿಮ್ಮ ಗಂಡಸ್ತನ ತೋರಿ ಇಲ್ಲೇ ನಿಂತಾನಂತಂದು ಎದುರಿಕೆ ಕೊಡಂತ ನಾವು. ಅವಾಗ ಏನಾಯಿತು, ನಾವು ಎಲ್ಲರೂ ಮಣಿ ಮಂದಿ ಅವರ ಮಸಲ್ ಫ್ಯಾಕ್ಟ್ರಿ ಅಂತಂದು ಓನರ್ ಅದ ರೀ, ಲೋಕೇಶ್ ಅಂತೇನೆ ಅವ್ರದ್ದು ಹೆಸರಿದೆ. ಅವರು ಮತ್ತು ಅವರ ದೋಸ್ತಗಳು ಒಂದು 7-8 ಮಂದಿ ಬಂತು. ಸಮೀರ್ ಮುಲ್ಲಾ ಅಂತಂದು ಅವರ ಮನೆ ಮಂದಿರವ್ರು. ಆ್ಯಕ್ಚುಲಿ ಅವ್ರ ಬಗ್ಗೆ ಏನು ಮಾಹಿತಿ ಇಲ್ಲ ರೀ ನಮಗೆ. ಅರಿ ಅವರು ಲೋಕೇಶ್ ಅಂತಂದ್ರಿ, ಲೋಕೇಶ್ ಮತ್ತು ಅವರ ಮಸಲ್ ಫ್ಯಾಕ್ಟ್ರಿ ಅಂತಂದು ಅವ್ರು ನೋಡಿದೆ ನಾವು ಅಷ್ಟೇ. ಅವ್ರು ಬಾಕಿ 4-5 ಮಂದಿ ಇದ್ದಾರೆ, ಅವ್ರಿಗೆ ಏನು ಬರ್ತಲ್ಲ. ಮತ್ತು ಪ್ಲಸ್ ಅದು 3 ಹೆಣ್ಮಕ್ಳಿದ್ರು. 3 ಹೆಣ್ಮಕ್ಳು ಬೈದಾಡೋದು, ಚೀರಾಡೋದು, ಮತ್ತು ನಾವೆಲ್ಲ ಮಣಿ ಮಂದಿ ಕೂಡಿದ್ರು. ಏನಾಯ್ತು, ಆವಾಗಿನ ಜಗಳ ಆಯ್ತು. ಜಗಳದಲ್ಲಿ ಫಸ್ಟ್ ಏನಾಯ್ತು, ನನಗೆ ಅದು ವೀಡಿಯೋ ನೋಡ್ಬೋದು ನಾವು, ನನಗೆ ಫಸ್ಟ್ ಹೊಡಿದಾರು,
ಮುಖಾನು ಹೊಡೆದು ಕಲ್ಲನ್ನು ಬ್ಯಾಟ್ ತೊಗೊಂಡು ಹೊಡೆದು ಇವೆಲ್ಲ ಮಾಡಿದ್ದಾರೆ. ನಮ್ಮ ಕಡೆಯಿಂದ ನಾವು ಡಿಫೆನ್ಸಿನ ನಾವು ಪ್ರಯತ್ನ ಮಾಡಿದ್ವಿ, ಬಾಕಿದೆಲ್ಲ ಹೀಗಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.